ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆಯನ್ನ ಮಾಡತಕ್ಕಂತ, ದರ ಏರಿಕೆಯನ್ನ ಮಾಡತಕ್ಕಂತ ಒಂದು ಅಭಿಯಾನವನ್ನೇ ತೆಗೆದುಕೊಂಡು ಬಿಟ್ಟಿದೆ. ಈ ಮುಂಚೆ ಬಸ್ ದರವನ್ನೇ ಹೆಚ್ಚಿಗೆ ಮಾಡಿದ್ರು, ಈಗ ಮೆಟ್ರೋ ದರವನ್ನೇ ಹೆಚ್ಚಿಗೆ ಮಾಡಿದ್ದಾರೆ. ಈ ರೀತಿ ಹೆಚ್ಚಿಗೆ ಮಾಡಿದ್ರಿಂದ ಮೆಟ್ರೋ, ಬಸ್ಸು ಈ ರೀತಿ ಕೈ ಬಿಟ್ಟು ಸ್ವಂತ ವಾಹನದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಖರ್ಚಾಗತ್ತೆ. ಜನ ಬಹಳ ಅಸಹಾಯಕ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಈಗ ಮೆಟ್ರೋ ದರವನ್ನ ಹೆಚ್ಚಿಗೆ ಮಾಡಿದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 25ರಿಂದ 30 ಕಿಲೋಮೀಟರ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಏನಾದ್ರು ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿದ್ರೆ ಮುಂಚೆ 60 ರೂಪಾಯಿ ಇತ್ತು, ಈಗ 90 ರೂಪಾಯಿ ಕೊಡಬೇಕಾಗಿದೆ. ಅಂದ್ರೆ 100 ರೂಪಾಯಿ ಇದ್ರೆ ಈಗ 46% ಹೆಚ್ಚಿಗೆ ಮಾಡಿದೆ. 146 ರೂಪಾಯಿ ಕೊಡಬೇಕು. ಇದನ್ನ ಮೆಟ್ರೋ ಬಂದಿದ್ಯಾಕೆ? ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಮೆಟ್ರೋ ಬಂದ್ರೆ ಮೆಟ್ರೋ ದರವನ್ನೇ ಇವರು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಬಸ್ ದರವನ್ನೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚಿಗೆ ಮಾಡಿತು ಸಿದ್ದರಾಮಯ್ಯ ಅವರು. 3 ಸಾರಿ. ಪರಿಣಾಮವಾಗಿ ಆಟೋ ದರ ಹೆಚ್ಚಾಯಿತು. ಹೀಗೆ ಮತ್ತು ವಾಹನಗಳಲ್ಲಿ ಬಾಡಿಗೆ, ಇದು ಬಸ್ನಲ್ಲಿ, ಮೆಟ್ರೋನಲ್ಲಿ, ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರ ಮೇಲೆ ಈ ರೀತಿ ಒಂದಾದ ನಂತರ ಒಂದ್ ರೀತಿ ಬರೆ ಹಾಕ್ತಕ್ಕಂಥದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿ ಸಾರಿಗೆ ದರವನ್ನ ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಮೆಟ್ರೋ ದರ ಇರ್ಬೋದು, ಬಸ್ ದರ ಇರ್ಬೋದು, ಈಗ ಡೀಸೆಲ್ ಪೆಟ್ರೋಲ್ ದರವನ್ನ ಹೆಚ್ಚಿಗೆ ಮಾಡಿದ್ರಿಂದ ಆಟೋ ದರನೂ ಹೆಚ್ಚಾಗಿದೆ. ಇದರಿಂದ ಬಡವರ ಮೇಲೆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಹಾರ ಆಗ್ತಾ ಇದೆ. ಆದ್ರಿಂದ ಕೂಡಲೇ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಮಾಡಿದಿರಿ ವಾಪಸ್ ಪಡಿಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಒಂದನೇದು. ಎರಡನೇದು, ನೀವು ದರವನ್ನೇ ಹೆಚ್ಚಿಗೆ ಮಾಡಿದ್ದು, ನೀರಿನ ದರವನ್ನೇ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈಗ ಆಲ್ರೆಡಿ ಎಲೆಕ್ಟ್ರಿಸಿಟಿ ದರವನ್ನೇ ಹೆಚ್ಚಿಗೆ ಮಾಡಿದಿರಿ, ಸ್ಟ್ಯಾಂಪ್ ಡ್ಯೂಟಿಯನ್ನೇ ಹೆಚ್ಚು ಮಾಡಿದಿರಿ, ಅದೇ ತರ ಹಾಲಿನ ದರವನ್ನೇ ಹೆಚ್ಚಿಗೆ ಮಾಡಿದಿರಿ, ವಿದ್ಯುತ್ ದರವನ್ನೇ ಹೆಚ್ಚಿಗೆ ಮಾಡಿದಿರಿ. ಆಮೇಲೆ ರೈತರಿಗೆ ಕೊಡ್ತಕ್ಕಂತ 4,000 ರೂಪಾಯಿ ಏನು ಅದನ್ನ ರದ್ದು ಮಾಡಿದ್ರಿ. ಹಾಲಿನ ಪ್ರೋತ್ಸಾಹ ಧನವನ್ನು ಕೊಡಬೇಕಾಗಿತ್ತು, ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಸರ್ಕಾರ, ಅದನ್ನ ರದ್ದು ಮಾಡಿದಿರಿ. ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನೇನು ಪ್ರಯೋಜನ ಆಗಿಲ್ಲ ಜನರಿಗೆ. ಆದ್ರಿಂದ ಬಡ ಜನರ ಪರಿಸ್ಥಿತಿ ಅತ್ಯಂತ ಬೀಭತ್ಸವಾಗಿದೆ, ಬಹಳ ಕಠಿಣ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಬಡವರಿಗೋಸ್ಕರ ಸ್ಪಂದಿಸತಕ್ಕಂತ ಏನಾದ್ರು ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ನಾನು ವಿನಂತಿ ಅಷ್ಟೇ ಅಲ್ಲ, ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಮೆಟ್ರೋ ದರವನ್ನ ನೀವು ವಾಪಸ್ ಪಡೀರಿ, ಹೆಚ್ಚಿಗೆ ಮಾಡಿರೋದನ್ನ, ಬಸ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರೋದನ್ನ ವಾಪಸ್ ಪಡೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನೋಡಿ, ಯಾವುದೇ ಒಂದು ಆಕ್ಟ್ ಅನ್ನ, ಕಾನೂನನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅದು ಆಳವಾಗಿ ಚರ್ಚೆ ಆಗಬೇಕು. ಸದನ ಇರೋದು ಯಾಕೆ? ಶಾಸನವನ್ನ ಮಾಡಕ್ಕೆ. ಶಾಸನವನ್ನ ಈ ಸರ್ಕಾರ ಏನ್ ಮಾಡಿದೆ, ಈಗ ಸುಗ್ರೀವಾಜ್ಞೆ ತರಬೇಕು ಅಂತೇಳಿ, ಓಕೆ, ನಮ್ದೇನದು ವಿರೋಧ ಇಲ್ಲ. ಆದ್ರೆ ರಾಜ್ಯಪಾಲರು ಹೇಳಿದರೆ ಇದ್ರ ಬಗ್ಗೆ ಸದನ ಇನ್ನೊಂದು 20 ದಿವಸದಲ್ಲಿ ಪ್ರಾರಂಭ ಆಗತ್ತೆ ಬಜೆಟ್ ಸೆಷನ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಆಮೇಲೆ ತೆಗೆದುಕೊಂಡು ಬನ್ನಿ ಅಂತ ಒಂದು ಸಜೆಸ್ಟ್ ಮಾಡಿದ್ದಾರೆ, ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರನ್ನ ಇವರು ಆ ರೀತಿ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಉಗ್ರಪ್ಪ ಅವರು ಟೀಕೆ ಮಾಡೋದು ಅಂದ್ರೆ ಏನು ಅರ್ಥ? ರಾಜ್ಯಪಾಲರು ಕ್ರಮ ತೆಗೆದುಕೊಳ್ಬಾರ್ದ? ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ಬಾರ್ದ? ಸದನ ಇರೋದು ಯಾಕೆ? ನೀವೇನು ಹೊಸದಾಗ ಒಂದು ಶಾಸನವನ್ನು ತರ್ತಾ ಇದ್ದೀರಿ. ಈಗಿರ್ತಕ್ಕಂಥ ಕಾನೂನಲ್ಲಿ ಯಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲವನ್ನ ಕೊಡ್ತಾ ಇದ್ದಾರೆ, ಯಾರು ಮೀಟರ್ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ ಈಗಿನ ಕಾನೂನಲ್ಲಿ ಸಾಧ್ಯ ಇಲ್ವಾ ಅಂತ ಕೇಳಿದ್ದಾರೆ. ಹಂಗಾದ್ರೆ ಹೊಸ ಕಾನೂನು ತರೋದಾದ್ರೆ ಸಾರ ಆಳವಾಗಿ ಚರ್ಚೆ ಮಾಡಿಬಿಟ್ಟು ನನ್ನ ಹತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ.
ಈ ತರ ರಾಜ್ಯಪಾಲರಿಗೆ ಹೇಳ್ತಕ್ಕಂಥ ಅಧಿಕಾರ ಇಲ್ವಾ? ಒಂದ್ ಕಡೆ ಟೀಕೆ ಮಾಡ್ತಾ ಇದ್ದಾರೆ ಉಗ್ರಪ್ಪ ಅವರು ರಾಜ್ಯಪಾಲರ ಬಗ್ಗೆ, ಮೇಲ್ಗಡೆ ರಾಷ್ಟ್ರಪತಿಯವರ ಬಗ್ಗೆ ಸೋನಿಯಾ ಗಾಂಧಿ ಅವರು ಟೀಕೆ ಮಾಡ್ತಾರೆ, ಪೂರ್ ಲೇಡಿ ಅಂತ, ಬಡಪಾಯಿ ಮಹಿಳೆ ಅಂತ ಹೇಳಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಏನು ಗೌರವನೇ ಇಲ್ವಾ? ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವ್ರಿಗೆ ಮಾತ್ರ ಗೌರವ ಕೊಡ್ಬೇಕಾ? ನೀವು ಪ್ರಧಾನಮಂತ್ರಿ ಮಾತ್ರ ಗೌರವ ಕೊಡಬೇಕು, ಬೇರೆಯವ್ರ ಪ್ರಧಾನಮಂತ್ರಿ ಆದ್ರೆ ಗೌರವ ಕೊಡಬಾರ್ದು. ನಿಮ್ಮ ಫ್ಯಾಮಿಲಿಯವರು ಅಥವಾ ನೀವು ಬೆಂಬಲಿಸಿದವರು ರಾಷ್ಟ್ರಪತಿಗೆ ಮಾತ್ರ ಗೌರವ ಕೊಡಬೇಕು, ನೀವು ನೇಮಕ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ಮಾತ್ರ ಗೌರವ ಕೊಡಬೇಕು ಅನ್ನೋದೇನು ಪಾಲಿಸಿ ಮಾಡಿಬಿಟ್ಟಿದ್ಯಾ ಸರ್ಕಾರ, ಇದು ಕಾಂಗ್ರೆಸ್? ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಉಗ್ರಪ್ಪ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹೇಳೋದಕ್ಕೆ ಬಯಸ್ತೇನೆ. ಪೂರ್ ಲೇಡಿ ಅಂತೇಳಿ ರಾಷ್ಟ್ರಪತಿ ಅವರಿಗೆ ಒಬ್ಬ ಟ್ರೈಬಲ್ ಮಹಿಳೆ ರಾಷ್ಟ್ರಪತಿ ಹುದ್ದೆವರೆಗೆ ಬಂದಿರತಕ್ಕಂಥದ್ದು ನಮ್ಮ ದೇಶದ ಹೆಮ್ಮೆ. ಇಡೀ ದೇಶನೇ ಹೆಮ್ಮೆ ಪಡಬೇಕು ದ್ರೌಪದಿ ಮುರ್ಮು ಅವರ ಬಗ್ಗೆ. ಅಂತ ದ್ರೌಪದಿ ಮುರ್ಮು ಅವರ ಬಗ್ಗೆ ಪೂರ್ ಲೇಡಿ, ಬಡಪಾಯಿ ಮಹಿಳೆ ಅಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಸೋನಿಯಾ ಗಾಂಧಿಯ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು. ಗವರ್ನರ್ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇರಬಹುದು, ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಯವರ ಬಗ್ಗೆ ಮಾತಾಡಿರ್ತಕ್ಕಂಥದ್ ಬಗ್ಗೆ ಇರಬಹುದು. ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.